ಸಿನಿಮಾ ನೋಡಿದಾಗ ಹೊಗಳಲ್ಲ ಅಂತ ಹೇಳಿದ್ರಿ, ನೀವು ರೇಟಿಂಗ್ಸೇ ಜಾಸ್ತಿ ಕೊಡೋದು. ಈ ಸಿನಿಮಾದಲ್ಲಿ ಯಾವುದಾದ್ರೂ ಅಂತ ಪ್ರಯತ್ನ ಆಯ್ತು ಸರ್? ಇಲ್ಲ, ಹೊಗಳ ಅಂತ ಹೇಳಿನಮ್ಮ. ಯಾವುದಕ್ಕೆ ಹೊಗಳಬಾರ್ದು, ಅದಕ್ಕೆ ಅವ್ರು ಅನಾವಶ್ಯಕ ಅಯ್ಯೋ ಅಪ್ಪನ ಫಿಲ್ಮ್ ಅಂದ್ಕೊಂಡು ಅಷ್ಟೆಲ್ಲ ಮಾತಾಡಲ್ಲ. ಅವರು ಮುಖದ ಮೇಲೆ ಹೇಳ್ತಾರೆ ಚೆನ್ನಾಗಿಲ್ಲ ಅಂದರೆ. ದಿಸ್ ಫಿಲ್ಮ್ ಶಿ ಈಸ್ ಆಲ್ರೆಡಿ ಸೀನ್ ಇಟ್ 3 times ಆ್ಯಂಡ್ ಶಿ ಲವ್ಡ್ ಇಟ್. ಆ್ಯಂಡ್ ಅವ್ರು ಹಾಡಿದ್ದು ಅವರಿಗೆ ಸರ್ಪ್ರೈಸಾಗಿ ಇಟ್ಟಿದ್ದೆ ನಾನು. ಸೊ ಶಿ ಲವ್ಡ್ ಇಟ್. ಸರ್, ಈ ಥರ ಸಿನಿಮಾಗಳು ಸಕ್ಸಸ್ಫುಲ್ ಆಗಿ ಅಂದರೆ ಈಗ ಹೋಗ್ತಾ ಇದ್ದಾಗ ಡಿಸ್ಟ್ರಿಕ್ಟ್ ವೈಸ್ ಅಥವಾ ಫ್ಯಾನ್ಸ್ಗಳನ್ನ ಮೀಟ್ ಮಾಡೋದು, ಅಲ್ಲಿ ಹೋಗಿ ಮೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆ ಥರ ಪ್ಲಾನಿಂಗ್ ಇದೆಯಾ ಸರ್? ಅಂದರೆ ಈ ವಿ ಹ್ಯಾವ್ ಟು ಸಿಟ್ ಸರ್. ಇವಾಗ ಒನ್ ಸ್ಟೆಪ್ ಅಟ್ ಅ ಟೈಮ್ ಅಂತ ನಾವೇನು ಹೇಳ್ತೀವಿ. ಐ ಥಿಂಕ್ ಒನ್ ಸ್ಟೆಪ್ ವಾಸ್ ದ ಫಸ್ಟ್ ವೀಕ್. ಇವರೇ ಒಂಚೂರು ಮೈ ಕೆಳಗಿಡ್ಬೇಕು. ಒನ್ ಸ್ಟೆಪ್ ಅಟ್ ಅ ಟೈಮ್ ಅಂತ ಇದೆ. ಸೊ ಈಗ ಸೆಕೆಂಡ್ ವೀಕ್ ಏನು ಮಾಡಬೇಕು, ಐ ಥಿಂಕ್ ದ ಟೀಮ್ ಇಸ್ ಡಿಸೈಡಿಂಗ್. ಟೀಮ್ ಏನು ಡಿಸೈಡ್ ಮಾಡ್ತಾರೋ ಅವ್ರು ಒಟ್ಟಿಗೆ ಮಾಡೋಣ. ನಾವು ಸರ್, ಉತ್ತರ ಕರ್ನಾಟಕದಲ್ಲಿ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಒಂದ್ಸರಿ ನೀವು ಆ ಕಡೆ ಬರ್ಬೇಕನ್ನೋ ನನ್ನ ಆಸೆ. ಎಷ್ಟು ಸಲ ಬಂದಿದ್ದೀವಿ, ಬಂದಾಗ ನೀವೇ ನಮ್ಮನ್ನು ನೋಡಿಲ್ಲ ಕರೆಕ್ಟಾಗಿ. ಫಿಲಮ್ ರಿಲೀಸ್ ಆಗಿದೆಯಲ್ಲ, ಒಂದ್ಸರಿ ಬನ್ನಿ. ಬರ್ತೀವಿ. ಅಫ್ಕೋರ್ಸ್ ಸರ್, ಇವಾಗ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ರೆ ಒಂದೆರಡು ಭಾಗ ಅಂತಲ್ಲ, ಸುಮಾರು ಕಡೆ ಹೋಗಬೇಕಾಗುತ್ತೆ. ಅದನ್ನು ಪ್ಲ್ಯಾನ್ ಮಾಡ್ತಾರೆ, ಟೀಮ್ ಪ್ಲ್ಯಾನ್ ಮಾಡಿದ್ರೆ ಐ ವಿಲ್ ಉತ್ತರ ಕರ್ನಾಟಕ ಏನೇ ಅಂದ್ರೂ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ನೀವು ಏನೇ ತೊಗೊಳಕ್ಕೆ ಹೋದ್ರು ಎಲ್ಲ ಕರ್ನಾಟಕ ಸರ್. ಕರ್ನಾಟಕದಲ್ಲಿ ಇರೋವರೆಗೂ ಎಲ್ಲ ಊರು ನಮ್ಮದೇ. ನಿಮಗೆ ಆದಂಥ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಬಯಸ್ತಾರೆ ಸರ್ ನಿಮ್ಮನ್ನ ನೋಡಬೇಕು. ಖಂಡಿತ ಹೋಗ್ತೀನಿ ಸರ್. ಮೊನ್ನೆ ಎಲೆಕ್ಷನ್ ಅಂತ ಬಂದಾಗಲೂ ಐ ಥಿಂಕ್ ಲಾಸ್ಟ್ ಇಯರ್ ಇವೆಂಟ್ ಅದೊಂದು ಆಪರ್ಚುನಿಟಿ ಆಯಿತು ಆ್ಯಕ್ಚುಲಿ ಎಲ್ಲರನ್ನೂ ಭೇಟಿ ಮಾಡೋಕ್ಕೆ, ಎಲೆಕ್ಷನ್ ಅನ್ನೋ ಒಂದು ಹೆಸರಲ್ಲಿ. ಆ್ಯಂಡ್ ಈಗ ಸಿನಿಮಾ ಹೆಸರಲ್ಲಿ ಐ ಥಿಂಕ್ ಐ ವಿಲ್ ಗೋ ನಾವು. ಅದನ್ನ ಒಂದ್ಸರಿ ಟೀಮ್ ಹೊತ್ತು ಕುತ್ಕೊಂಡು ಮಾತಾಡೋಣ. ಅವೈಲಬಿಲಿಟೀಸ್ ಆ್ಯಂಡ್ ಎಲ್ಲ ಇವತ್ತಿನ ಪರಿಸ್ಥಿತಿಗಳಲ್ಲಿ ತುಂಬ ಅದಕ್ಕೆ ಪ್ರೋಟೋಕಾಲ್ಸ್ ಇದೆ, ಪರ್ಮಿಷನ್ಸ್ ಇದೆ, ಅದೆಲ್ಲ ತೊಗೊಂಡು ಹೋಗಬೇಕಾಗುತ್ತೆ. ಈಗ ಏನಾಗುತ್ತೆ, ಎಲೆಕ್ಷನ್ ಅಂತ ಬಂದಾಗ ಅಲ್ಲಿ ಇನ್ವಾಲ್ವ್ ಆಗಿರೋದೇ ರಾಜಕೀಯ ಅಂತ ಇನ್ವಾಲ್ವ್ ಆದಾಗ ಏನಾಗುತ್ತೆ, ಎಲ್ಲ ಪರ್ಮಿಷನ್ಸ್ ಆಟೋಮೆಟಿಕ್ ಆಗೋಗ್ತವೆ. ಈಗ ನಾವುಗಳು ಹೋಗ್ಬೇಕು ಅಂದ್ರೆ ಏನೋ ಅಡಚಣೆಗಳು ಬರ್ತಾವೆ ಗೊತ್ತಿಲ್ಲ, ಅದನ್ನೆಲ್ಲ ದಾಟ್ಕೊಂಡು ಒಂದೆಲ್ಲರೂ ಭೇಟಿ ಮಾಡೋಕ್ಕೆ ಹೋಗ್ಬೇಕಾಗುತ್ತೆ.